The Power of Your Subconscious Mind ನ 7th ಚಾಪ್ಟರ್ ದ ಟೆಂಡೆನ್ಸಿ ಆಫ್ ದ ಸಬ್ಕಾನ್ಷಿಯಸ್ ಇಸ್ ಲೈಫ್ ವಾರ್ಡ್. 7th ಚಾಪ್ಟರ್ ನೋಡೋಕ್ಕಿಂತ ಮುಂಚೆ ಇದರ ಪ್ರೀವಿಯಸ್ ಚಾಪ್ಟರ್ಸ್ನ ನೋಡಿ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಆ್ಯಕ್ಚುಲಿ ಚಾಪ್ಟರ್ 7ಅಲ್ಲಿ ಇಲ್ಲಿವರೆಗೂ ನಾವು ನೋಡಿರೋ 6 ಚಾಪ್ಟರ್ಸ್ನ ಸಮ್ಮರಿ ರೀತಿಯೇ ಕೊಟ್ಟಿದ್ದಾರೆ. ಸೊ ಈ ವಿಡಿಯೋ ಅಷ್ಟೊಂದು ಲಾಂಗ್ ಟೈಮ್ ಇರಲ್ಲ. ನಮ್ಮ ಲೈಫಲ್ಲಿ 98% ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದನೇ ಕೆಲಸ ಮಾಡ್ತಿದ್ದೀವಿ. ಯಾರ್ಯಾರೆಲ್ಲ ಈ ಸೂಪರ್ ಪವರ್ನ ಯೂಸ್ ಮಾಡದೆ ಇರ್ತಾರೋ ಅವರು ಒಂದು ಲಿಮಿಟ್ನ ಸೆಟ್ ಮಾಡಿಕೊಂಡೇ ಲೈಫ್ನ ಬದುಕ್ತಿದ್ದಾರೆ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ 1906 ಏಪ್ರಿಲ್ 18ನೇ ತಾರೀಕು ಭೂಕಂಪ ಆಗಿದೆ. ಆ ಟೈಮಲ್ಲಿ ಫಿಸಿಕಲಿ ಚಾಲೆಂಜ್ಡ್ ಪೀಪಲ್ ಆ್ಯಂಡ್ ರೋಗಿಗಳು ತಮ್ಮ ಕೈಯಲ್ಲಿ ಆದ ಹೆಲ್ಪ್ನ ಮಾಡಬೇಕು ಅಂತ ತುಂಬ ಪ್ರಯತ್ನಪಟ್ಟು ತುಂಬ ಜನಗಳಿಗೆ ಹೆಲ್ಪ್ ಮಾಡಿದ್ದಾರೆ. ಅವರು ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದರಿಂದ ಈ ಪ್ರಪಂಚ ಹಲವು ವಿಧದಲ್ಲಿ ಅವ್ರಿಗೆ ಒಳ್ಳೇದು ಮಾಡುತ್ತಂತೆ. ಇದೇ ಮೊದಲು ಆಥರ್ ಹೇಳ್ತಿರೋ ಪಾಯಿಂಟ್. ನೀವು ನಿಮಗೆ ಮಾತ್ರ ಒಳ್ಳೆಯದನ್ನು ಬಯಸದೆ ನಿಮ್ಮ ಸುತ್ತ ಇರೋ ಎಲ್ರಿಗೂ ಒಳ್ಳೆಯದನ್ನು ಬಯಸಿ, ಆವಾಗ ನಿಮ್ಮನ್ನ ಈ ಯೂನಿವರ್ಸ್ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡೇ ನಮ್ಮ ದೇಹನ ಕ್ರಿಯೇಟ್ ಮಾಡ್ತು. ಅದಕ್ಕೆ ನಿದ್ರೆನೇ ಇಲ್ಲ. ಹಗಲು ರಾತ್ರಿ ಎದ್ದು ಕೆಲಸ ಮಾಡ್ತಾನೆ ಇರುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ಇನ್ನರ್ ಫೀಲಿಂಗ್ಸಿಂದ ನಿಮ್ಮ ಡಿಸೈರ್ಸ್ ಮೂಲಕನೇ ನಿಮ್ಮ ಜೊತೆ ಮಾತಾಡುತ್ತೆ. ತುಂಬ ಪೊಯೆಟ್ಸ್, ಮ್ಯೂಸಿಷಿಯನ್ಸ್, ನಾವೆಲಿಸ್ಟ್ ಎಲ್ಲರೂ ಈ ಸಬ್ಕಾನ್ಷಿಯಸ್ ಮೈಂಡನ್ನು ಯೂಸ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್ ಒಂದು ನಾವೆಲಿಸ್ಟ್. ಅವರು ಮಲಗೋಕ್ಕೆ ಮುಂಚೆ ತುಂಬ ಕಥೆಗಳನ್ನ ಥಿಂಕ್ ಮಾಡ್ತಾರೆ, ಯೋಚನೆ ಮಾಡಿಕೊಂಡೇ ಮಲಗಿಬಿಡ್ತಾರೆ. ಅದು ಅವರ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ. ಆ ಸಬ್ಕಾನ್ಷಿಯಸ್ ಮೈಂಡ್ ಕೊಟ್ಟ ಥ್ರಿಲ್ಲರ್ ನಾವೆಲ್ಸೇ ಅವರ ಬ್ಯಾಂಕ್ ಅಕೌಂಟಲ್ಲಿ ಕಾಸು ಕಡಿಮೆ ಇದ್ದಾಗ ತುಂಬ ಹೆಲ್ಪ್ ಮಾಡ್ತು. ಸ್ಟೀವನ್ಸನ್ ಏನು ಹೇಳ್ತಿದ್ದಾರೆ ಅಂದರೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಂದು ಸ್ಟೋರಿನ ಸೀರಿಯಲ್ನ ಹಾಗೆ ಪೀಸಾಗಿ ಡಿವೈಡ್ ಮಾಡಿನೇ ಕೊಡುತ್ತೆ. ಆದರೆ ನಿಮ್ಮ ಆ ಸ್ಟೋರಿ ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್ನು ಇಂಟ್ರ್ಯಾಕ್ಟ್ ಮಾಡೋಕ್ಕೆ ನಮ್ಮ ದೇಹದಲ್ಲಿರೋ ನರ್ವಸ್ ಸಿಸ್ಟಮ್ ಅಂದರೆ ನರಮಂಡಲನೇ ಕಾರಣ. ಸೆರಿಬ್ರೋಸ್ಪೈನಲ್ ಸಿಸ್ಟಮ್ ಅನ್ನೋದು ನಮ್ಮ ಬ್ರೈನ್ ಮತ್ತು ಬೆನ್ನು ಮೂಳೆ ಸೇರಿರೋದು. ಅಲ್ಲೇ ಕಾನ್ಷಿಯಸ್ ಮೈಂಡ್ ಇದೆ. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮಲ್ಲೇ ಸಬ್ಕಾನ್ಷಿಯಸ್ ಮೈಂಡ್ ಇದೆ. ನಮ್ಮಲ್ಲಿರೋ 5 ಸೆನ್ಸಸ್ನು ಅದರ ಇನ್ಫಾರ್ಮೇಷನ್ನ ಸೆರಿಬ್ರೋಸ್ಪೈನಲ್ ಸಿಸ್ಟಮ್ನ ಮೂಲಕನೇ ಕಾನ್ಷಿಯಸ್ ಮೈಂಡ್ಗೆ ತಗೊಂಡೋಗಿ ಕೊಡುತ್ತೆ. ಅದನ್ನ ವಾಲಂಟರಿ ವರ್ಕ್ ಅಂತ ಹೇಳ್ತಾರೆ. ಅಂದರೆ ನಮಗೆ ಗೊತ್ತಿದ್ದು ನಡೆಯೋ ವಿಷಯಗಳು. ಅದೇ ರೀತಿ ಇನ್ವಾಲಂಟರಿ ಫಂಕ್ಷನ್ಸ್ ಇದೆ. ಉಸಿರಾಡೋದು, ಬ್ಲಡ್ ಸರ್ಕ್ಯುಲೇಷನ್ ಇದೆಲ್ಲ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಮೂಲಕನೇ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ. ಈ 2 ಸಿಸ್ಟಮ್ನು ಸಪ್ರೇಟಾಗಿ ಅದರ ಕೆಲಸಗಳನ್ನ ಪ್ರಾಪರಾಗಿ ಮಾಡುತ್ತೆ. ಇವಾಗ ಈ ಸೆರಿಬ್ರೋಸ್ಪೈನಲ್ ಸಿಸ್ಟಮ್ಗೆ ಬಂದ ಮೆಸೇಜಸ್ ಎಲ್ಲನೂ ಥಾಟ್ಸ್ ಆಗಿ ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ. ಆ ಕಾನ್ಷಿಯಸ್ ಮೈಂಡ್ ಸಿಂಪಥೆಟಿಕ್ ಸಿಸ್ಟಮ್ನ ಮೂಲಕ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಥಾಟ್ಸ್ನ ಟ್ರಾನ್ಸ್ಫರ್ ಮಾಡುತ್ತೆ. ಹೀಗೆ 2 ಮೈಂಡ್ಸ್ ಒಟ್ಟಾಗಿ ಕೆಲಸ ಮಾಡ್ತಿದೆ. ಸೊ ನಮ್ಮ ಕಾನ್ಷಿಯಸ್ ಮೈಂಡ್ ಇಂದ ಸಬ್ಕಾನ್ಷಿಯಸ್ ಮೈಂಡ್ಗೆ ಸ್ವಲ್ಪನೂ ತಪ್ಪಾದ ಥಾಟ್ಸ್ನ ಕೊಟ್ಬಿಡಬಾರ್ದು. ನಮಗೆ ತುಂಬ ಕೆಟ್ಟ ವಿಷಯಗಳು ನಡೆಯುತ್ತೆ. ಕೆಟ್ಟದಾಗಿ ಅಲ್ಲದೆ ನಾವು ಒಳ್ಳೆ ವಿಷಯಗಳನ್ನ ಥಿಂಕ್ ಮಾಡುವಾಗ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗಿ ಒಳ್ಳೆಯದನ್ನು ನಡೆಸಿ ತೋರಿಸುತ್ತೆ. ಸೊ ನಿಮ್ಮ ಪ್ರಶ್ನೆಗಳಿಗಾದ ಎಲ್ಲ ಉತ್ತರನೂ, ನಿಮ್ಮ ಪ್ರಾಬ್ಲಮ್ಸ್ಗೆ ಬೇಕಾದ ಎಲ್ಲ ಸೊಲ್ಯೂಷನ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹತ್ರನೇ ಇದೆ. ಮಲಗೋಕ್ಕೆ ಮುಂಚೆನೇ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಸೊ ನಿಮಗೆ ಏನು ಬೇಕೋ ಅದನ್ನ ನೈಟ್ ಮಲಗೋಕ್ಕೆ ಮುಂಚೆ ಕೇಳಿ, ಖಂಡಿತ ನೀವು ಆಸೆ ಪಡೋದು ಆಗುತ್ತೆ. ಈ ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್ನ ಪ್ರಾಸೆಸ್ ಸುಮ್ಮನೆ 1-2 ದಿನ ನಡೆಯೋದಲ್ಲ. ನಾವು ಸಾಯೋವರೆಗೂ ಆ ಪ್ರಾಸೆಸ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಅದರಲ್ಲೂ ಕಾನ್ಷಿಯಸ್ ಮೈಂಡ್ ಅವಾಗವಾಗ ರೆಸ್ಟ್ ತಗೊಳ್ಳುತ್ತೆ. ಆದರೆ ಸಬ್ಕಾನ್ಷಿಯಸ್ ಮೈಂಡ್ಗೆ ರೆಸ್ಟೇ ಇಲ್ಲ. ಸೊ ಈ ಚಾಪ್ಟರಲ್ಲಿ ನಾವು ಏನೆಲ್ಲ ನೋಡಿದ್ವಿ ಅಂದರೆ, ನಂಬರ್ 1, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡೇ ನಿಮ್ಮ ದೇಹನ ಕ್ರಿಯೇಟ್ ಮಾಡ್ತು. ಸೊ ಕಾಯಿಲೆನ ಕೊಟ್ಟ ಅದಕ್ಕೆ ಕ್ಯೂರ್ ಮಾಡೋಕ್ಕೂ ಗೊತ್ತಿದೆ. ನಂಬರ್ 2, ಕಾನ್ಷಿಯಸ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್ 2 ನರ್ವಸ್ ಸಿಸ್ಟಮ್ನ ಮೂಲಕನೇ ಕೆಲಸ ಮಾಡ್ತಿದೆ. ನಿಮ್ಮ ಥಾಟ್ಸ್ ಸಹ ಅದರ ಮೂಲಕನೇ ಟ್ರಾನ್ಸ್ಫರ್ ಆಗ್ತಿದೆ. ಸೊ ಸರಿಯಾದ ಥಾಟ್ಸ್ನ ಕೊಡಿ. ನಂಬರ್ 3, ಮಲಗೋಕ್ಕೆ ಮುಂಚೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹತ್ರ ನೀವು ಏನನ್ನು ಕೇಳಿದ್ರೂ ಅದು ಹಾಗೆ ಆಗುತ್ತೆ. ನಂಬರ್ 4, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಪ್ರಾಸೆಸ್ ನಾವು ಸಾಯೋವರೆಗೂ ನಡೆಯುತ್ತೆ. ಸೊ ಈ ಚಾಪ್ಟರ್ ಇಲ್ಲಿಗೆ ಎಂಡ್ ಆಗುತ್ತೆ. ಈ ಬುಕ್ನ ಫರ್ದರ್ ಚಾಪ್ಟರ್ಸ್ನ ಮಿಸ್ ಮಾಡದೆ ನೋಡೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಟ್ಯಾಪ್ ಮಾಡಿ. ಮರೀದೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಪಾಸಿಟಿವ್ ಥಾಟ್ಸ್ ಆ್ಯಂಡ್ ಅಫರ್ಮೇಷನ್ನಿಂದ ಪ್ರೋಗ್ರಾಮ್ ಮಾಡಿ ಅದಕ್ಕೆ ರಿಸಲ್ಟ್ ಬಂದಿದೆ ಅನ್ನೋದನ್ನ ಫೀಲ್ ಮಾಡಿದ್ದೀರಾ? ಇದನ್ನು ಕಮೆಂಟಲ್ಲಿ ತಿಳಿಸಿ. ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. Bye.